ಶ್ರೀಧರ ಜ್ಯೋತಿಷ್ಯ ಸದನ ಶ್ರೀಧರ ಗುರುಕೃಪೆಯ ಪವಿತ್ರ ಸದನ. ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಓಂ ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೇ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ನಮಸ್ಕಾರ. ನಾನು ಕೃಷ್ಣ ಭಟ್ ಯಲ್ಲಾಪುರ. ಇಂದಿನ ಪಂಚಾಂಗ ಹಾಗೂ ರಾಶಿ ಭವಿಷ್ಯವನ್ನು ಅವಲೋಕನ ಮಾಡೋಣ. ಪರಾಭವ ನಾಮ ಸಂವತ್ಸರದ ಉತ್ತರಾಯಣ ಗ್ರೀಷ್ಮ ಋತು ನಿಜಜ್ಯೇಷ್ಠ ಮಾಸ ಕೃಷ್ಣ ಪಕ್ಷ ದ್ವಿತೀಯ ತಿಥಿ ವಾರ ಬುಧವಾರ. ದಿನಾಂಕ ಜುಲೈ 1ನೇ ತಾರೀಕು 2026ನೇ ಇಸ್ವಿ. ಇವತ್ತು ಮೇಷರಾಶಿಗೆ ಬಹಳ ಉತ್ತಮವಾಗಿರ್ತಕ್ಕಂತಹ ದಿನ. ದೇವಿ ಸ್ತುತಿಯನ್ನು ಮಾಡಿ ಇವರು ಧನ್ಯರಾಗಬೇಕು ಅಂತ ವಿನಂತಿಸ್ತೇವೆ. ವೃಷಭ ರಾಶಿ, ಅಷ್ಟಮದಲ್ಲಿ ಚಂದ್ರ ಇರುವುದರಿಂದ ಸ್ವಲ್ಪ ಆತಂಕ, ಮೃತ್ಯು ಭಯದ ಆತಂಕ ಇದೆ. ಇವರು ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸಬೇಕು. ಮಿಥುನ ರಾಶಿ, ಸಪ್ತಮದಲ್ಲಿರ್ತಕ್ಕಂತಹ ಚಂದ್ರನಿಂದ ದೂರದ ಪ್ರಯಾಣ ಇವರಿಗೆ ಇದೆ. ಇವತ್ತಿನ ದಿನ ಉಲ್ಲಾಸದಿಂದ ಇವತ್ತು ದಿನವನ್ನು ಕಳೀತಾರೆ. ಕರ್ಕಾಟಕ ರಾಶಿ, ಷಷ್ಠದಲ್ಲಿರ್ತಕ್ಕಂತಹ ಚಂದ್ರ ಇವರಿಗೆ ಆರೋಗ್ಯ ಬಾಧೆಯನ್ನು ಉಂಟು ಮಾಡ್ತಾನೆ. ಧನ್ವಂತರಿ ಮೂಲಮಂತ್ರ ಜಪವನ್ನು ಇವರು ಮಾಡಿಕೊಳ್ಬೇಕು. ಸಿಂಹರಾಶಿ, ಪಂಚಮದಲ್ಲಿರ್ತಕ್ಕಂತಹ ಚಂದ್ರ ಮಕ್ಕಳಿಂದ ಸೌಖ್ಯವನ್ನು ಕೊಡ್ತಾನೆ, ಧನಲಾಭವನ್ನು ಕೊಡ್ತಾನೆ. ಒಳ್ಳೆಯದಾಗಲಿ. ಸಿಂಹರಾಶಿ ಇವರಿಗೆ ಇವತ್ತಿನ ದಿನ ಗೃಹ ಸೌಖ್ಯ, ವಾಹನ ಸೌಖ್ಯ, ವಿಶೇಷವಾಗಿರ್ತಕ್ಕಂಥ ಧನಲಾಭ ಸಿಂಹರಾಶಿಯವರಿಗೆ ಇದೆ. ಕನ್ಯಾರಾಶಿ, ಕನ್ಯಾರಾಶಿಗೆ ಇವತ್ತಿನ ದಿನ ಗೃಹ ಸೌಖ್ಯ ಇದೆ, ಧನಲಾಭ ಇದೆ, ವಾಹನ ಸೌಖ್ಯ ಇದೆ. ಇವರಿಗೂ ಕೂಡ ವಿಶೇಷವಾಗಿರ್ತಕ್ಕಂತಹ ಸಂತೋಷದ ದಿನ. ತುಲಾರಾಶಿ, ಸಹೋದರರಿಂದ ಸ್ವಲ್ಪ ಕಿರುಕುಳ ಇರುತ್ತೆ. ಆದರೂ ಕೂಡ ಭಾಗ್ಯದಲ್ಲಿರ್ತಕ್ಕಂತಹ ಗುರು ಇವರಿಗೆ ಉತ್ತಮ ದಿನವನ್ನು ಇವತ್ತು ಹೇಳಬಹುದು. ಗುರುಸ್ತೋತ್ರವನ್ನು ಪಠಿಸಿ. ವೃಶ್ಚಿಕ ರಾಶಿ, ಇವರಿಗೆ ವಿಶೇಷವಾಗಿರ್ತಕ್ಕಂತಹ ಧನಲಾಭ ಇದೆ, ಕುಟುಂಬ ಸೌಖ್ಯ ಇದೆ. ಒಳ್ಳೆಯದಾಗಲಿ. ಧನುರಾಶಿ, ಇವರಿಗೆ ಮೃಷ್ಟಾನ್ನ ಭೋಜನ ಲಾಭ ಇದೆ, ಸ್ನೇಹಿತರಿಂದ ಲಾಭ ಇದೆ. ಒಳ್ಳೆಯದಾಗಲಿ. ಮಕರ ರಾಶಿ, ಧನ ವ್ಯಯದ ಒಂದು ಆತಂಕ ಇವರಿಗಿರುತ್ತೆ. ವಿಶೇಷವಾಗಿರ್ತಕ್ಕಂಥ ಖರ್ಚಿನ ದಿನ ಇವತ್ತು. ಬಹಳ ಎಚ್ಚರಿಕೆಯಿಂದ ಹಣಕಾಸಿನ ವಿಷಯದಲ್ಲಿ ಇರಬೇಕು. ಒಳ್ಳೆಯದಾಗಲಿ. ಕುಂಭರಾಶಿ, 11ನೇ ಮನೆಯಲ್ಲಿರ್ತಕ್ಕಂತಹ ಚಂದ್ರ ವಿಶೇಷವಾಗಿರ್ತಕ್ಕಂಥ ಧನಲಾಭವನ್ನು, ದ್ವಿತೀಯದಲ್ಲಿರ್ತಕ್ಕಂತಹ ಶನಿ ಧನ ನಷ್ಟವನ್ನು ಉಂಟು ಮಾಡ್ತಾನೆ. ಆಂಜನೇಯ ಸ್ತೋತ್ರವನ್ನು ಪಠಿಸಬೇಕು. ಮೀನರಾಶಿ, ಕರ್ಮಸ್ಥಾನದಲ್ಲಿರ್ತಕ್ಕಂತಹ ಚಂದ್ರ ಇವರಿಗೆ ವಿಶೇಷವಾಗಿರ್ತಕ್ಕಂಥ ಹಾಲು ಉತ್ಪನ್ನಗಳಿಂದ ಲಾಭವನ್ನು ಕೊಡ್ತಾನೆ. 7.5 ಶನಿಯ ಪ್ರಭಾವ ಇರುವುದರಿಂದ ಇವರು ಆಂಜನೇಯ ಸ್ತೋತ್ರವನ್ನು ಪಠಿಸಬೇಕು. ಒಳ್ಳೆಯದಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು. ಶ್ರೀಧರ ಜ್ಯೋತಿಷ್ಯ ಸದನ ಶ್ರೀಧರ